ಸಮುದ್ರ ಮಂಥನದಿಂದ ಬಂದ 5 ವೃಕ್ಷಗಳಲ್ಲಿ ಪಾರಿಜಾತವು ಒಂದು ಎಂಬ ಹೇಳಿಕೆಯಿದೆ. ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿರುವ ಪಾರಿಜಾತ ಇದೆ ಎಂಬ ನಿಖರತೆ ಇಲ್ಲದಿದ್ದರೂ ಭಾರತಾದ್ಯಂತ ಸರ್ವಮಾನ್ಯವಾಗಿರುವ ಈ ವೃಕ್ಷ ಒಂದು ಔಷಧೀಯ ವೃಕ್ಷವೂ ಕೂಡ. ಓಲಿಯೇಸಿಯೇ ಕುಟುಂಬಕ್ಕೆ ಸೇರಿದ ಪಾರಿಜಾತದ ವೈಜ್ಞಾನಿಕ ಹೆಸರು ನೈಕ್ಟ್ಯಾಂಥಸ್ ಆರ್ಬರ್-ಟ್ರಿಸ್ಟಿಸ್. ಸಂಸ್ಕೃತದಲ್ಲಿ ಅತ್ಯೂಹ, ಮಸಿಕ, ನೀಲಕ, ರಜನಿಹಾಸ, ರಕ್ತವೃಂತ ಇತ್ಯಾದಿ 10 ಹೆಸರುಗಳಿದ್ದರೆ ಕನ್ನಡದಲ್ಲಿ ಹವಳಮಲ್ಲಿಗೆ ಹಾಗೂ ಪಾರಿಜಾತ ಎಂದರೆ ಹಿಂದಿಯಲ್ಲಿ ಹರ್ಸಿಂಗಾರ್, ಕೇಸರ್, ನೇವ್ರಿ, ಶಿಫಿಲಿಕಾ, ಪ್ರವಕ್ತ ಇತ್ಯಾದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಹರ್ಸಿಂಗಾರ್, ಕೋರಲ್ ಜಾಸ್ಮಿನ್, ಟ್ರೀ ಆಫ್ ಸ್ಯಾರೋ, ಕ್ವೀನ್ ಆಫ್ ದಿ ನೈಟ್ ಹಾಗೂ ಟ್ರೀ ಆಫ್ ಸ್ಯಾಡ್ನೆಸ್ ಎನ್ನಲಾಗಿದೆ. ಈ ವೃಕ್ಷದ ಮೂಲ ದಕ್ಷಿಣ ಏಷ್ಯಾ ಆಗಿದ್ದು ಭಾರತ, ಚೀನಾ, ಶ್ರೀಲಂಕಾ, ಪಾಕಿಸ್ತಾನ, ಸುಮಾತ್ರಾ, ಮಲೇಷಿಯಾ, ಇಂಡೋನೇಷಿಯಾ ದೇಶಗಳಲ್ಲಿ ಕಂಡುಬರುತ್ತದೆ. ಹಿಮಾಲಯ ಹಾಗೂ ಸಮಶೀತೋಷ್ಣವಲಯದ ಕಾಡುಗಳಲ್ಲಿ, ವಿಶೇಷವಾಗಿ ಅಸ್ಸಾಂ ಕಾಡುಗಳಲ್ಲಿ ಸಹಜವಾಗಿ ಕಂಡುಬರುವ ಪಾರಿಜಾತ ಪೊದೆಯಂತೆ ಅಥವಾ ಕೊಂಬೆಗಳನ್ನು ಕತ್ತರಿಸಿ ಬೆಳೆಸಿದರೆ ಸುಮಾರು 33 ಅಡಿಗಳಷ್ಟು ಎತ್ತರವಾಗಿ ಬೆಳೆಯುವ ವೃಕ್ಷವಾಗಿದ್ದು ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಶಂಖಾಕಾರದ, ಸುಮಾರು 12 ಅಡಿ ಉದ್ದ ಹಾಗೂ 7 ಅಡಿ ಅಗಲವಾದ, ಮೇಲ್ಭಾಗದಲ್ಲಿ ಗಾಢ ಹಸಿರು ಹಾಗೂ ಕೆಳಭಾಗದಲ್ಲಿ ಗಿಳಿ ಹಸಿರು ಬಣ್ಣದ ಎಲೆಗಳಿದ್ದು ಕೇಸರಿ ಬಣ್ಣದ ತೊಟ್ಟಿನಿಂದ ಕೂಡಿದ ಬಿಳಿ ಬಣ್ಣದ ಹೂವುಗಳಿದ್ದು ಈ ಹೂವುಗಳು ರಾತ್ರಿಯಲ್ಲಿ ಅರಳಿ ಮುಂಜಾನೆಯಲ್ಲಿ ಬಿದ್ದು ಹೋಗುತ್ತವೆ. ರಾತ್ರಿಯೆಲ್ಲ ಸುಗಂಧ ಬೀರುವ ಅತ್ಯಂತ ಸುವಾಸನೆ ಭರಿತವಾದ ಹೂಗಳು ಇವಾಗಿವೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಹವಳಮಲ್ಲಿಗೆಯ ಉತ್ಪನ್ನಗಳನ್ನು ಹೋಮಿಯೋಪತಿ, ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಹಿಂದೂ ಹಾಗೂ ಬೌದ್ಧ ಮಂದಿರಗಳ ಮುಂದೆ ಈ ಗಿಡವನ್ನು ಸಾಮಾನ್ಯವಾಗಿ ಕಾಣಬಹುದಾಗಿದ್ದು ಸಾಕಷ್ಟು ಹಿಂದೂ ಪುರಾಣಗಳಲ್ಲಿ ಪಾರಿಜಾತದ ಉಲ್ಲೇಖವಿದೆ. ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದ ಹೂವು ಎಂಬ ನಂಬಿಕೆಯಿದ್ದು ಬಂಗಾಳದಲ್ಲಿ ದುರ್ಗಾ ಪೂಜೆ ಸಮಯದಲ್ಲಿ ವಿಶೇಷವಾಗಿ ಈ ಹೂವುಗಳನ್ನು ಬಳಸಲಾಗುತ್ತದೆ. ತ್ರಿಪುರಾ ರಾಜ್ಯದಲ್ಲಿ ಮಳೆಗಾಲದ ಹವಾಮಾನ ಮುನ್ಸೂಚನೆಗೆ ಈ ಗಿಡವನ್ನು ಅಧ್ಯಯನ ಮಾಡುತ್ತಾರೆಂದು ಹೇಳಲಾಗಿದೆ. ಪಾರಿಜಾತದ ಉಪಯೋಗಗಳೆಂದರೆ ಇದರ ಎಲೆಗಳ ಕಷಾಯ ನೋವು ಹಾಗೂ ಊತಕ್ಕೆ ಸಹಕಾರಿಯಾಗಿದ್ದು ಪಾರಿಜಾತದ ಪಂಚಾಂಗದ ಕಷಾಯ ಸಂಧಿವಾತಕ್ಕೆ ಸಹಕಾರಿ ಎನ್ನಲಾಗಿದೆ. ಇದರ ಹೂವುಗಳನ್ನು ಡೇಯಾಗಿ ಹಾಗೂ ಸಾರಭೂತ ತೈಲೋತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಪಾರಿಜಾತ ಹೂವಿನ ಕಷಾಯ ಸುಗಂಧಯುಕ್ತವಾಗಿ ಹಾಗೂ ಬಣ್ಣಯುಕ್ತವಾಗಿದ್ದು ಆಯುರ್ವೇದ ಚಹಾಗಳಲ್ಲಿ ಈ ಹೂವುಗಳನ್ನು ಬಳಸಬಹುದು. ಇದು ಕಫ ಹಾಗೂ ಕೆಮ್ಮಿಗೆ ಸಹಕಾರಿಯಾಗಿದೆ. ಪಾರಿಜಾತದ ಕಾಂಡವು ವಿಷಯುಕ್ತವಾಗಿದ್ದು ಇದು ಮಾನವರು ಸೇರಿದಂತೆ ಪ್ರಾಣಿಗಳಿಗೂ ಕೂಡ ಅಪಾಯಕಾರಿ ಎನ್ನಲಾಗಿದ್ದು ಕಾಂಡವನ್ನ ಆಂತರಿಕವಾಗಿ ವೈದ್ಯರ ಸಲಹೆ ಇಲ್ಲದೆ ಸೇವಿಸಬೇಡಿ.